ನಿನ್ನೆ ನಡೆದಂತಹ ಐಪಿಎಲ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಡೆಲ್ಲಿ ಕ್ಯಾಪಿಟಲ್ಸ್ 7 ವಿಕೆಟ್ಗಳ ಭರ್ಜರಿ ಜಯವನ್ನ ಸಾಧಿಸಿದೆ. ಅತ್ಯುತ್ತಮ ಫೀಲ್ಡಿಂಗ್, ಬೌಲಿಂಗ್ ಹಾಗೆ ಬ್ಯಾಟಿಂಗ್ ಪ್ರದರ್ಶನದಿಂದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದು ಬೀಗಿದೆ. ಇನ್ನು ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ ಹೈದರಾಬಾದ್ 18.4 ಓವರ್ಗಳಲ್ಲಿ 163 ರನ್ಗಳಿಗೆ ಆಲ್ಔಟ್ ಆಯಿತು. ಸುಲಭವಾದ ಸವಾಲನ್ನ ಬೆನ್ನಟ್ಟಿದ ಡೆಲ್ಲಿ 16 ಓವರ್ಗಳಲ್ಲಿ 166 ರನ್ ಹೊಡೆದು ಜಯ ಸಾಧಿಸಿತು. ಇನ್ನು ಡೆಲ್ಲಿ ಪರ ಫಾಫ್ ಡು ಪ್ಲೆಸಿಸ್ ಆರಂಭದಲ್ಲೇ ಅಬ್ಬರಿಸಿದ್ರು. ಇನ್ನು ಡು ಪ್ಲೆಸಿಸ್ ಮತ್ತು ಮೆಕ್ಗುರ್ಕ್ ಮೊದಲ ವಿಕೆಟ್ಗೆ 55 ಎಸೆತಗಳಲ್ಲಿ 81 ರನ್ ಜೊತೆಯಾಟವಾಡಿ ಭದ್ರವಾದ ಅಡಿಪಾಯವನ್ನ ಹಾಕಿದ್ರು. ಇನ್ನು ಡು ಪ್ಲೆಸಿಸ್ 50 ರನ್ ಹಾಗೆ 3 ಬೌಂಡರಿ ಅಂದ್ರೆ 27 ಎಸೆತಗಳಲ್ಲಿ 3 ಬೌಂಡರಿ ಹಾಗೆ 3 ಸಿಕ್ಸ್ ಅನ್ನ ಸಿಡಿಸಿದ್ರು. ಎತ್ತ ಮೆಕ್ಗುರ್ಕ್ 38 ರನ್ ಸಾಧಿಸಿದ್ರು. 32 ಎಸೆತಗಳಲ್ಲಿ 4 ಬೌಂಡರಿ ಹಾಗೆ 2 ಸಿಕ್ಸ್ ಹೊಡೆದು ಔಟ್ ಆದ್ರು. ನಂತರ ಬಂದ ನಾಯಕ ಕೆಎಲ್ ರಾಹುಲ್ 15 ರನ್ ಹೊಡೆದು ಪೆವಿಲಿಯನ್ ಸೇರಿದ್ರು. ಇನ್ನು ಡೆಲ್ಲಿ ಗೆಲುವಿನಲ್ಲಿ ಫೀಲ್ಡಿಂಗ್ ಮುಖ್ಯ ಪಾತ್ರ ವಹಿಸಿತ್ತು. ಆರಂಭದಲ್ಲಿ ಅಭಿಷೇಕ್ ಶರ್ಮಾ 1 ರನ್ ಗಳಿಸಿ ರನ್ಔಟ್ ಆದ್ರು. ನಂತರ ಬಂದ ಇಶಾನ್ ಕಿಶನ್ ಅವರು 6 ಸಿಡಿಸಲು ಹೋಗಿ ಸ್ಟಂಪ್ಸ್ ಹಿಡಿದ ಕ್ಯಾಚ್ಗೆ ಔಟ್ ಆದ್ರು. ಇನ್ನು ಜೇಕ್ ಫ್ರೇಜರ್ ಮೆಕ್ಗುರ್ಕ್ ಅವರು 74 ರನ್ ಹೊಡೆದು ಸ್ಫೋಟಕ ಆಟವಾಡ್ತಾ ಇದ್ದಂತಹ ಅಂಕಿತ್ ವರ್ಮಾ ಅವರ ಕ್ಯಾಚ್ ಅನ್ನ ಬೌಂಡರಿ ಬಳಿ ಹಾರಿ ಹಿಡಿದ್ರು. ಇದಕ್ಕೂ ಮೊದಲು ಪ್ಯಾಟ್ ಕಮಿನ್ಸ್ ಅವರ ಕ್ಯಾಚ್ ಅನ್ನ ಹಿಡಿದಿದ್ರು. ಇನ್ನು ಅಕ್ಷರ್ ಪಟೇಲ್ ಅವರು, ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಡು ಪ್ಲೆಸಿಸ್ ಅವರು ಮಲ್ಡರ್ ಅವರ ಕ್ಯಾಚ್ ಅನ್ನ ಡೈವ್ ಹಿಡಿದ ಕಾರಣ ಹೈದರಾಬಾದ್ ಅಂತಿಮವಾಗಿ 163 ರನ್ಗಳಿಗೆ ಆಲ್ಔಟ್ ಆಯಿತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.